ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ನಮ್ಮ ಮೊಬೈಲಲ್ಲಿರೋಂಥ ಒಂದು ಸ್ಪೆಷಲ್ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೀಚರ್ ಯಾವುದಪ್ಪ ಅಂತಂದರೆ ನೋಟಿಫಿಕೇಷನ್ ಹಿಸ್ಟ್ರಿ. ಈ ನೋಟಿಫಿಕೇಷನ್ ಹಿಸ್ಟ್ರಿ ನಮ್ಗೆ ಯಾಕೆ ಯೂಸ್ ಆಗುತ್ತೆ ಅಂತ ಮೊದಲಿಗೆ ನಾವು ನೋಡೋದಾದರೆ, ನಮ್ಮ ಮೊಬೈಲಲ್ಲಿ ನಾವು ಹಲವಾರು ಆ್ಯಪ್ಸ್ನ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಆ ಆ್ಯಪ್ಸಿಂದ ನಮಗೆ ಆವಾಗವಾಗ ನೋಟಿಫಿಕೇಷನ್ಸ್ ಕೂಡ ಬರ್ತಾ ಇರುತ್ತೆ. ಆ ನೋಟಿಫಿಕೇಷನ್ಸ್ನ ನೋಡಬೇಕು ಅಂತಂದರೆ ನಾವು ಏನು ಮಾಡ್ತೀವಿ, ನಮ್ಮ ಫೋನಲ್ಲಿ ನೋಟಿಫಿಕೇಷನ್ ಪ್ಯಾನಲ್ಗೆ ಹೋಗ್ತೀವಿ ಅಥವಾ ನೋಟಿಫಿಕೇಷನ್ ಶೇಡ್ಗೆ ಹೋಗ್ತೀವಿ. ಅಲ್ಲಿ ಪ್ರತಿಯೊಂದು ನೋಟಿಫಿಕೇಷನ್ಗಳು ತೋರಿಸ್ತಾ ಇರುತ್ತೆ. ಅದನ್ನ ನೋಡಿ ನಾವು ಕ್ಲಿಯರ್ ಆಲ್ ನೋಟಿಫಿಕೇಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ಎಲ್ಲ ನೋಟಿಫಿಕೇಷನ್ಸು ಕ್ಲಿಯರ್ ಆಗಿಬಿಡುತ್ತೆ. ಆದರೆ ಕೆಲವೊಂದು ಬಾರಿ ಏನಾಗುತ್ತೆ, ನಾವು ಯಾವುದೋ ಅರ್ಜೆಂಟಲ್ಲಿ ಇರ್ತೀವಿ, ನೋಟಿಫಿಕೇಷನ್ ನೋಡೋದಕ್ಕೆ ಟೈಮ್ ಇರೋದಿಲ್ಲ. ಆವಾಗ ನಾವು ನೋಟಿಫಿಕೇಷನ್ಸ್ನ ಓಪನ್ ಮಾಡಿ ಕ್ವಿಕ್ಕಾಗಿ ಕ್ಲಿಯರ್ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀವಿ. ಅಥವಾ ಬೈ ಮಿಸ್ಟೇಕ್ ಆಗೋ ಕೂಡ ಕೆಲವೊಂದು ಸಲ ಕ್ಲಿಕ್ ಮಾಡ್ಬೋದು ನೀವು. ಕ್ಲಿಕ್ ಮಾಡಾದಮೇಲೆ ನಾನು ನೋಟಿಫಿಕೇಷನ್ಸ್ ಎಲ್ಲ ನೋಡಬೇಕಾಗಿತ್ತು, ಯಾವ್ದ್ಯಾವ್ದು ಬಂದಿತ್ತೋ ಏನೋ ಅಂತ ನಿಮಗೆ ಅನಿಸ್ಬೋದು. ಆಗ ನಾವು ಈ ನೋಟಿಫಿಕೇಷನ್ಸ್ನ ಮತ್ತೆ ಎಲ್ಲಿಂದ ನೋಡೋದು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಮ ಫೋನನ್ನು ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ರು ಇಸ್ಕೊಂಡಿರ್ತಾರೆ, ಏನೋ ಒಂದು ಗೇಮ್ ಆಡೋದಕ್ಕೋ ಅಥವಾ ಫೋನ್ ಮಾಡೋದಕ್ಕೋ ಯಾವುದಕ್ಕೋ. ಈಸ್ಕೊಂಡಾದ್ಮೇಲೆ ಅವ್ರು ವಾಪಸ್ ಕೊಡೋ ಟೈಮಲ್ಲಿ ಏನು ಮಾಡ್ತಾರೆ, ನೋಟಿಫಿಕೇಷನ್ಸ್ನೆಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ. ನೋಟಿಫಿಕೇಷನ್ಸ್ ಕ್ಲಿಯರ್ ಮಾಡಿದಾಗ ಮತ್ತೆ ಅವ್ರು ವಾಪಸ್ ನಾವು ಫೋನ್ ತೊಗೊಂಡಾಗ ನಮಗೊಂದು ಕುತೂಹಲ ಇರುತ್ತೆ, ಆ ಟೈಮಲ್ಲಿ ಯಾವ್ಯಾವ ನೋಟಿಫಿಕೇಷನ್ಸ್ ಬಂದಿರ್ಬೋದು ಅಂತ. ಸೊ ಅಂಥದ್ದನ್ನೆಲ್ಲ ನಾವು ನೋಟಿಫಿಕೇಷನ್ ಹಿಸ್ಟ್ರಿಯಲ್ಲಿ ನೋಡ್ಬೋದು. ಅದನ್ನೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ನೋಟಿಫಿಕೇಷನ್ ಹಿಸ್ಟ್ರಿ ಎಲ್ಲಿರುತ್ತೆ, ಅದನ್ನ ನಾವು ಯಾವ ರೀತಿ ಆಕ್ಸೆಸ್ ಮಾಡೋದು, ಅದರಿಂದ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಎಲ್ಲವನ್ನು ನೋಡೋಣ ಬನ್ನಿ. ಈಗ ಮೊದಲಿಗೆ ನಾನು ನನ್ನ ಫೋನಲ್ಲಿ ಸೆಟ್ಟಿಂಗ್ಸ್ ಹೋಗ್ತಾ ಇದ್ದೀನಿ. Notification shade. Open settings button. Settings. Search settings button. ಸೆಟ್ಟಿಂಗ್ಸಲ್ಲಿ ಕನೆಕ್ಷನ್ಸ್ ಒಳಗೆ ಹೋಗಬೇಕಾಗುತ್ತೆ. ಕನೆಕ್ಷನ್ಸ್ ಅಲ್ಲ, ನೋಟಿಫಿಕೇಷನ್ಸ್ ಒಳಗೆ ಹೋಗಬೇಕಾಗುತ್ತೆ. Connections, white dash, sounds and vibration, notifications, status bar do not disturb. ನೋಡಿ, ನೋಟಿಫಿಕೇಷನ್ಸ್ ಸ್ಟ್ಯಾಟಸ್ ಬಾರ್ ಡು ನಾಟ್ ಡಿಸ್ಟರ್ಬ್ ಅಂತ ಹೇಳ್ತಲ್ಲ, ಇದರೊಳಗೆ ಹೋಗಬೇಕಾಗುತ್ತೆ. Notifications, navigate up button. ಇಲ್ಲಿ ನೀವು ರೈಟ್ ಸ್ವೈಪ್ ಮಾಡ್ತಾ ಹೋದರೆ ಸುಮಾರು ಆಪ್ಷನ್ ಸಿಗುತ್ತೆ. ಅದು ಯಾವುದು ಬೇಡ ನಮಗೆ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಒಳಗೆ ಹೋಗಬೇಕಾಗುತ್ತೆ. Do not disturb. Advanced settings. ಓಕೆ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಒಳಗೆ ಹೋಗೋಣ. Advanced settings, navigate up button. ಇಲ್ಲಿ Advanced setting, status bar, head, show notification icons, none. Status bar, show battery percentage, notification history. ನೋಟಿಫಿಕೇಷನ್ ಹಿಸ್ಟ್ರಿ ಅಂತ ಇದೆ ನೋಡಿ ಫ್ರೆಂಡ್ಸ್. ನೋಟಿಫಿಕೇಷನ್ ಹಿಸ್ಟ್ರಿ ಒಳಗೆ ಹೋಗಬೇಕಾಗುತ್ತೆ. Notification history, navigate up, notification history, notification history off, switch. ಇಲ್ಲಿ ನೋಟಿಫಿಕೇಷನ್ ಹಿಸ್ಟ್ರಿ ಆಫ್ ಆಗಿದೆ, ಇದನ್ನ ನಾವು ಆನ್ ಮಾಡಬೇಕಾಗತ್ತೆ. On. ಸೊ ಈಗ ಏನಾಗುತ್ತೆ, No recent notifications. ನೋಡಿ, ಈಗ ಸದ್ಯಕ್ಕೆ ಯಾವುದು ನೋಟಿಫಿಕೇಷನ್ಸ್ ಇಲ್ಲ ಅಂತ ಹೇಳ್ತಾ ಇದೆ. ಯಾಕಪ್ಪ ಅಂತಂದರೆ ಜಸ್ಟ್ ಇವಾಗ ತಾನೇ ನಾವು ಆನ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿಂದ ಒಂದ್ಸಲ ಬ್ಯಾಕ್ ಬರ್ತೀನಿ. Back. Advanced settings. Notification history. ಈಗ ನನ್ನ ನೋಟಿಫಿಕೇಷನ್ ಪ್ಯಾನಲ್ ಓಪನ್ ಮಾಡ್ತೀನಿ. Notification shade. 12:39 p.m. Notification settings button. ಇಲ್ಲಿ ನಾನು ಯಾವುದು ನೋಟಿಫಿಕೇಷನ್ಸ್ ನೋಡೋದೇ ಇಲ್ಲ, ಹಾಗೆ ಕ್ಲಿಯರ್ ಆಲ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. Clear button. ಕ್ಲಿಯರ್ ಮೇಲೆ ಕ್ಲಿಕ್ ಮಾಡೋಣ. Advanced settings. Notification history. ಓಕೆ, ಈಗ ಕ್ಲಿಯರ್ ಆಗೋಯ್ತಲ್ವ ಎಲ್ಲ ನೋಟಿಫಿಕೇಷನ್ಸು. ಈಗ ನನಗೊಂದು ಕುತೂಹಲ ಇದೆ, ಯಾವ್ದು ನೋಟಿಫಿಕೇಷನ್ ಬಂದಿರ್ಬೋದು ಅಂತ. ಸೊ ಅದನ್ನ ನೋಡಬೇಕು ಅಂತಂದರೆ ಈಗ ನಾವು ನೋಟಿಫಿಕೇಷನ್ ಹಿಸ್ಟ್ರಿ ಒಳಗೆ ಹೋಗೋಣ. Notification history. Navigate up button. Notification history. ನೋಡಿ, ಇಲ್ಲಿಗ Notification history on. Recently dismissed. ನೋಡಿ, ರೀಸೆಂಟ್ಲಿ ಡಿಸ್ಮಿಸ್ ಮಾಡಿರೋಂಥ ನೋಟಿಫಿಕೇಷನ್ಸ್ ಇರುತ್ತೆ ಇಲ್ಲಿ. FONUP 10:37 a.m. Celebrate Donutsu on phone Pebaloon. Donate meals, gifts and more between 2nd and 8th October. Hotstar 12:04 p.m. They trust no one prohibited. Not even each other man, woman, girl, boy. ನೋಡಿ, ಇಲ್ಲಿ ಫೋನ್ ಪೇದು ಹಾಟ್ಸ್ಟಾರ್ದು ನೋಟಿಫಿಕೇಷನ್ಸ್ ಎಲ್ಲ ಬಂದಿದೆ. Twitter 11:53 a.m. Narendra Modi just tweeted: Shri Tulsi Tanti was a pioneering business leader who can. Aquamail 11:00. Aquamail 11. Instagram 11:37 a.m. Instagram Vinod_Vishwanath, who you might know is Clubhouse 11:45 a.m. Muga is talking. Time pause. Happy Friends Club. W/Netra M. Ramesh Hunasawadi, Manoj Tungalad. Rajshekar Raj and Bhajavan Reddy. Tap to listen in. ನೋಡಿ ಫ್ರೆಂಡ್ಸ್, ಇದೇ ರೀತಿ ನೀವು ರೈಟ್ ಸ್ವೈಪ್ ಮಾಡ್ತಾ ಹೋದರೆ ನೀವು ಯಾವ್ಯಾವ ನೋಟಿಫಿಕೇಷನ್ಸ್ನ ನೋಡಿರ್ತೀರಾ ಅದೆಲ್ಲ ನೋಟಿಫಿಕೇಷನ್ಸು ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಅಂತಂದರೆ ನಿಮ್ಮ ಮೊಬೈಲ್ ಯಾವ್ಯಾವ ನೋಟಿಫಿಕೇಷನ್ಸ್ ಬಂದಿರುತ್ತೋ ಅದೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ಬೈ ಮಿಸ್ಟೇಕಾಗಿ ಆ ನೋಟಿಫಿಕೇಷನ್ಸ್ನ ಕ್ಲಿಯರ್ ಮಾಡಿದ್ರು ಕೂಡ ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೊಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಿಮಗೆ ಲಾಸ್ಟ್ 24 ಅವರ್ಸಲ್ಲಿ ಯಾವ ನೋಟಿಫಿಕೇಷನ್ ಬಂದಿರುತ್ತೋ ಅದು ಮಾತ್ರ ಸಿಗುತ್ತೆ. ನೀವು 2 ದಿನ 3 ದಿನ ಹಳೆದೆಲ್ಲ ನೋಟಿಫಿಕೇಷನ್ಸ್ ಬೇಕು ಅಂತಂದರೆ ಅದಿಲ್ಲಿ ಸಿಗೋದಿಲ್ಲ. ಆಮೇಲೆ ಒಂದು ದಿನ ಆದಮೇಲೆ ಅಥವಾ ಒಂದು 25-30 ನೋಟಿಫಿಕೇಷನ್ಸ್ ಒಂದೇ ಆ್ಯಪಿಂದ ಬಂದಿದ್ದಾಗ ಅದು ಎಕ್ಸ್ಪ್ಯಾಂಡ್ ಮತ್ತು ಕೊಲ್ಯಾಪ್ಸ್ ಲಿಸ್ಟ್ ಫಾರ್ಮ್ಯಾಟಲ್ಲಿರುತ್ತೆ. ಸೊ ಈಗ ಯೂಟ್ಯೂಬ್ 25 ನೋಟಿಫಿಕೇಷನ್ಸ್ ಅಂತ ಹೇಳುತ್ತೆ, ಅದ್ರ ಪಕ್ಕ ಎಕ್ಸ್ಪ್ಯಾಂಡ್ ಅಂತ ಇರುತ್ತೆ. ನೀವು ಎಕ್ಸ್ಪ್ಯಾಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಯೂಟ್ಯೂಬ್ ನೋಟಿಫಿಕೇಷನ್ಸ್ ಎಲ್ಲ ನೋಡ್ಕೊಬೋದು. ಆದರೆ ಇಲ್ಲಿಂದ ನೀವು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಆಪ್ಷನ್ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು
ಯೂಟ್ಯೂಬ್ ನೋಟಿಫಿಕೇಷನ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಆ ಒಂದು ಯೂಟ್ಯೂಬ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನಿಮ್ಮನ್ನ ಆ ವೀಡಿಯೋಗೆ ಏನು ಕರ್ಕೊಂಡೋಗಲ್ಲ, ಜಸ್ಟ್ ಯೂಟ್ಯೂಬ್ ಆ್ಯಪ್ ಓಪನ್ ಆಗುತ್ತೆ ಅಷ್ಟೇ. ಸೊ ಇದನ್ನ ಮೇಯ್ನಾಗಿ ನಾವು ಮಿಸ್ ಆಗಿರೋಂಥ ನೋಟಿಫಿಕೇಷನ್ಸ್ನ ನೋಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಬೋದು. ನಾನು ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ ಪ್ರಕಾರ ತೋರಿಸಿದ್ದೀನಿ. ಸ್ಯಾಮ್ಸಂಗ್ ಮೊಬೈಲಲ್ಲಿ ಎಕ್ಸಾಕ್ಟಾಗಿ ನಾನು ಯಾವ ರೀತಿ ತೋರಿಸಿದ್ನೋ ಅದೇ ರೀತಿ ನಿಮಗೆ ಸಿಗುತ್ತೆ. ಬೇರೆ ಬೇರೆ ಮೊಬೈಲ್ಗಳಲ್ಲಿ ನಿಮಗೆ ಈ ಆಪ್ಷನ್ ಸಿಕ್ಕಿದ್ರೂ ಸಿಗ್ಬೋದು, ಸಿಗದೇ ಇದ್ದರೂ ಇರ್ಬೋದು. ಯಾಕೆಂತಂದರೆ ಎಲ್ಲ ಮೊಬೈಲಲ್ಲೂ ಈ ಫೀಚರ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ಇದ್ದರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ, ಎಲ್ಲರೂ ಸಿಗ್ಬೋದು ನಿಮಗೆ. ಸರ್ಚಲ್ಲಿ ನೋಟಿಫಿಕೇಷನ್ ಹಿಸ್ಟ್ರಿ ಅಂತೆಲ್ಲ ಸರ್ಚ್ ಮಾಡಿ ಟ್ರೈ ಮಾಡಿ, ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಈ ಒಂದು ಫೀಚರ್ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ನಾನು ಒಂದು ಹೊಸ ವಿಷಯ ಕಲ್ತಿದ್ದೀನಿ ಅಂತ ನಿಮ್ಗೆ ಏನಾದ್ರು ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿ ಇನ್ನು ಹೆಚ್ಚಿನ ಟ್ಯೂಟೋರಿಯಲ್ಗಳಿಗಾಗಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಕೂಡ ಈ ಚಾನಲ್ ಬಗ್ಗೆ ಹೇಳಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನಾವು ನಮಗೆ ನೋಟಿಫಿಕೇಷನ್ ಹಿಸ್ಟ್ರಿ ಬೇಡ ಅಂತಂದರೆ ಮತ್ತೆ ಆಫ್ ಮಾಡ್ಬೋದು. ಆಫ್ ಮಾಡೋದಕ್ಕೆ ಏನೂ ಇಲ್ಲ. Notification history on. Switch. ಆನ್ ಅಂತ ಇದೆಯಲ್ಲ, ಇದನ್ನ ಆಫ್ ಮಾಡ್ತೀನಿ ನೋಡಿ. ಈಗ Turn off notification history. This will delete your notification history. You can turn notification history on to start keeping your history again, but your current notification history won't be restored. ನೋಡಿ ಏನು ಹೇಳ್ತಾ ಇದೆ ಅದು. ನಿಮಗೆ ನೋಟಿಫಿಕೇಷನ್ ಹಿಸ್ಟ್ರಿ ಬೇಡ ಅಂತಂದರೆ ಇದನ್ನ ಆಫ್ ಮಾಡಿ. ಆದರೆ ಈಗ ಪ್ರೆಸೆಂಟ್ಲಿ ಏನು ನೋಟಿಫಿಕೇಷನ್ ಹಿಸ್ಟ್ರಿಯಲ್ಲಿ ಬಂದಿದೆ ಇದೆಲ್ಲ ಡಿಲೀಟ್ ಆಗುತ್ತೆ, ಮತ್ತೆ ಅದನ್ನ ರೀಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ. ಸೊ ನೀವು ಮತ್ತೆ ಏನಾದರೂ ನೋಟಿಫಿಕೇಷನ್ ಹಿಸ್ಟ್ರಿನ ಆನ್ ಮಾಡಿದ್ರೆ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ, ಹಳೆದೆಲ್ಲ ನಿಮಗೆ ಸಿಗೋದಿಲ್ಲ. Cancel. Turn off button. ಟರ್ನ್ ಆಫ್ ಮಾಡ್ತೀನಿ ಈಗ. Notification history. Notification history off. Switch. ಸೊ ಈಗ ನೋಟಿಫಿಕೇಷನ್ ಹಿಸ್ಟ್ರಿ ಆಫ್ ಆಯಿತು. Turn on to see recent and snooze notifications. ನೋಡಿ ನೋಟಿಫಿಕೇಷನ್ ಹಿಸ್ಟ್ರಿ ನೋಡೋದಕ್ಕೆ ಟರ್ನ್ ಆನ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಈಗ ಫೈನಲಿ ಟ್ಯೂಟೋರಿಯಲ್ನ ಮುಗಿಸೋಣ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.